ಹಲೋ ಶುಭೋದಯ. ಈಗ ಮೀನ ಲಗ್ನದ ಅಥವಾ ಮೀನ ರಾಶಿಯ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಮೀನ ಲಗ್ನದವರಿಗೆ ಅಧಿಪತಿ ಬೃಹಸ್ಪತಿ ಆಗ್ತಾನೆ. ಅಂದರೆ ಇವರಿಗೆ ಹುಟ್ಟು ಟೀಚರ್ ಲೆಕ್ಚರರ್ ಯೋಗವಿದೆ ಅನ್ನಬಹುದು. ಅದಕ್ಕೆ ಸರಿಯಾಗಿ ಕರ್ಮಾಧಿಪತಿಯು ಬೃಹಸ್ಪತಿಯೇ ಆಗ್ತಾನೆ. ಆದರೆ ರಾಶಿ ಮೀನ ರಾಶಿ ಆದ್ದರಿಂದ ಇವರಿಗೆ ಏವಿಯೇಷನ್ ಉದ್ಯೋಗ ಅಥವಾ ಏವಿಯೇಷನ್ ಸಂಬಂಧಿತ ಇಲ್ಲ ಪರದೇಶದಲ್ಲಿ ಒಟ್ಟಾರೆ ಮೇಲೆ ಸಮುದ್ರೋಲ್ಲಂಘನ ಆಗಬೇಕು. ಹಡಗಿನಲ್ಲಿಯೋ ಅಥವಾ ವಿಮಾನದಲ್ಲಿಯೋ ಸಮುದ್ರವನ್ನು ದಾಟುವಂತಹ ಕೆಲಸ. ಇದು ಕಾಲಪುರುಷನ 12ನೇ ಮನೆ, ಅಂದರೆ ಸಾಮಾನ್ಯವಾಗಿ ಮೋಕ್ಷದ ಮನೆ ಅಂತೇಳಿ ಹೇಳ್ಬೋದು. ಆಯಿತಾ? ಅದೇ 2ನೇ ಮನೆ ಧನಸ್ಥಾನಾಧಿಪತಿ ಹಾಗೂ 9ನೇ ಮನೆ ಭಾಗ್ಯಾಧಿಪತಿ ಕುಜನಾಗಿರ್ತಾನೆ. ಆದ್ದರಿಂದ ಎಲ್ಲಾದರೂ ಚಂದ್ರ ಮಹಾದಶೆ ಕುಜನ ಭುಕ್ತಿ ಬಂದಲ್ಲಿ ಕಳೆದು ಹೋದ ಅಥವಾ ಪೆಂಡಿಂಗ್ ಇರುವಂಥ ಜಮೀನು, ಮನೆ, ಪ್ರಾಪರ್ಟಿ ಎಲ್ಲ ಇವರಿಗೆ ದಕ್ಕುತ್ತದೆ. ಚಂದ್ರನ ದಶ ನಡಿಬೇಕಷ್ಟೆ, ಬೇರೆ ದಶ ನಡೆದರೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಚಂದ್ರ ದಶ ಗುರು ಭುಕ್ತಿ, ಯಾಕಂದರೆ ಗಜಕೇಸರಿ ಯೋಗ ಉಂಟಾಗ್ತದೆ. ಆಯಿತಾ? ಸೊ ಇದೆಲ್ಲ ನೀವು ತಿಳ್ಕೊಳ್ಬೇಕು. ನೋಡಿ, ನಾಡಿಶಾಸ್ತ್ರದಲ್ಲಿ ಗುರುವನ್ನೇ ಪ್ರಾಧಾನ್ಯವಾಗಿ ಇಟ್ಕೊಳ್ತಾರೆ. ಗುರು ಆತ್ಮಕಾರಕನಾಗಿ. ಸಪೋಸ್ ಗುರುವಿನ ನೆಕ್ಸ್ಟ್ ಹೌಸ್ ಕುಟುಂಬ ಸ್ಥಾನದಲ್ಲಿ ಮಂಗಲಿದ್ದಾನೆ, 4ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದರೆ ಅಥವಾ ರಾಹು ಇದ್ದಾನೆ ಅಂತ ತಿಳ್ಕೊಂಡ್ರೆ ಅವರು ಹುಟ್ಟು ಸನ್ಯಾಸಿ, ಇಲ್ಲ ಮದುವೆ ಆದರೂ ಕೂಡ ಡೈವರ್ಸ್ ಆಗಿ ಸನ್ಯಾಸಿ ಜೀವನವನ್ನು ನಡೆಸ್ತಾರೆ ಅಂತ. ಯಾವುದೇ ಲಗ್ನ ಇರ್ಬೋದು. ಗುರುವಿನ ಮುಂದೆ ಶುಕ್ರ ಇದ್ದಲ್ಲಿ ಮದುವೆ ಆದಮೇಲೆ ಹೆಂಡತಿಯಿಂದ ಧನಕಾರಕ, ಐಶ್ವರ್ಯ ಎಲ್ಲ ಬರ್ತದೆ ಅಂತ. ಗುರು ಶುಕ್ರ ಒಟ್ಟಿಗೆ ಮೇಲ್ ಅಥವಾ ಫಿಮೇಲ್ ಜಾತಕದಲ್ಲಿ ಇದ್ದಲ್ಲಿ ಅವರಿಗೆ ಶುಕ್ರನಿಂದ ಅಭಿವೃದ್ಧಿ, ಅವರ ಜೀವನ ಅಭಿವೃದ್ಧಿಯತ್ತ ಸಾಗ್ತದೆ. ಓಕೆ, ನಮ್ಮ ಅಣ್ಣನ ಮಗನ ಜಾತಕದಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ. ಅದು ಕಟಕದಲ್ಲಿ ಗುರು ಉಚ್ಛ. ಆಯಿತಾ? ಸೊ ಈಗ ಬುಧ ಕುಜ ಒಟ್ಟಿಗೆ ಇಲ್ಲಿ ಮಿಥುನದಲ್ಲಿದ್ದಾರೆ ಅಂತ ಹೇಳ್ಕೊಳ್ಳಿ. ಆವಾಗ ರೈಟರ್ ಹುದ್ದೆ, ಪ್ರೊಡ್ಯೂಸರ್, ಡೈರೆಕ್ಟರ್ ಹುದ್ದೆ ಸಿಗ್ತದೆ. ಯಾಕಂದರೆ ಮರ್ಕ್ಯುರಿ ಫಾರ್ ಕಮ್ಯುನಿಕೇಷನ್, ಮಾರ್ಸ್ ಫಾರ್ ಸ್ಕಿಲ್ಸ್. ಇಬ್ಬರ ಸಂಗಾತಿ ವೈರತ್ವ ಇರ್ಬೋದು, ಬಟ್ ನಾಡಿಶಾಸ್ತ್ರ ಅದನ್ನೆಲ್ಲ ನೋಡುವುದಿಲ್ಲ. ಬರೇ ಮರ್ಕ್ಯುರಿ ಇದ್ದರೆ ಒಳ್ಳೆ ಒರೇಟರ್, ಮಾತಿನಲ್ಲಿ. ಯಾಕಂದರೆ ಕಾಲಪುರುಷನ 3ನೇ ಮನೆ ಇದು, ತಿಳ್ಕೊಳ್ಳಿ. ಅದೇ ಚಂದ್ರ ಇಲ್ಲಿದ್ದರೆ, ಯಾವುದೋ ವೃಷಭದಲ್ಲಿ ಚಂದ್ರ ಇದ್ದರೆ ಮಿಥುನ ಲಗ್ನದವರಿಗೆ ಅದು ಡೊನೇಷನ್ ಹೌಸ್, ದಾನ ಮಾಡುವಂಥ ಮನೆ. ಸಿಕ್ಕಿದವರಿಗೆಲ್ಲ ದಾನ ಮಾಡುವುದಿಲ್ಲ, ಅವರು ಮನೆ ಮಂದಿಗೆ ದಾನ ಮಾಡ್ತಾರೆ. ಕಾರಣ 2ನೇ ಮನೆ ಕುಟುಂಬಾಧಿಪತಿ ಚಂದ್ರ ಬರ್ತಾನೆ. ಕಟಕ ರಾಶಿ ಅಧಿಪತಿ ಚಂದ್ರ 12ನೇ ಮನೆಯಲ್ಲಿ ಉಚ್ಚ. ಅಂದರೆ ಇವರು ಮಾತಿನಲ್ಲಿಯೂ ಚಾಕಚಕ್ಯತೆ ಇದ್ದವರು. ಯಾಕಂದರೆ ಚಂದ್ರ ಉಚ್ಚ, ಎಲ್ಲರ ಜೊತೆಗೆ ಸ್ನೇಹತ್ವವನ್ನು ಇಟ್ಕೊಳ್ಳುವವರು, ಹಾಗೂ ಅಡುಗೆಯಲ್ಲಿ ಕೂಡ ಭೀಮ. ಸೊ ಯಾಕಂದರೆ 2ನೇ ಮನೆ ಶುಕ್ರ ಫಾರ್ ಸ್ವೀಟ್ ಆ್ಯಸ್ ವೆಲ್ ಆಸ್ ಕುಕಿಂಗ್. ಆಯಿತಾ? ಹೀಗೆ ಹೇಳ್ತಾ ಹೋಗ್ತೇನೆ. ಬೃಹಸ್ಪತಿಯು ಕಟಕದಲ್ಲಿ ಉಚ್ಚ ಅಂದರೆ ಇವರಿಗೆ ಪೂರ್ವಜನ್ಮದ ಪುಣ್ಯ ಸಾಕಷ್ಟು ಇದೆ ಅನ್ನಬಹುದು ಮೀನರಾಶಿಯವರಿಗೆ. ಮತ್ತು ಮಕರದಲ್ಲಿ ಗುರು ನೀಚ ಅಂದರೆ ಲಾಭದಲ್ಲಿ ಗುರು ನೀಚ ಅಂದರೆ ಇವರಿಗೆ ಅಣ್ಣ ಇದ್ದಲ್ಲಿ ಸಹಾಯ ಸಿಗಲಾರದು. ಮಕರ ರಾಶಿ ಚಾರ್ಟರ್ಡ್ ಅಕೌಂಟೆಂಟ್ ರಾಶಿ ಅಂತ. ಕುಂಭರಾಶಿ ಅದು ಜಲರಾಶಿ, ಒಂದು ರೀತಿಯಲ್ಲಿ ವಾಟರ್ ರಿಸೋರ್ಸಸ್. ಇವರ ಕೆಮಿಕಲ್ ಇದ್ದರೆ ಕೆಮಿಕಲ್ ಡಿಸ್ಟಿಲರೀಸನ್ನೆಲ್ಲ ಮಾಡ್ಬೋದು. IAS IPS ಅವರೆಲ್ಲ ಕುಂಭರಾಶಿಯವರು, ಕುಂಭಲಗ್ನದವರು. ಮಕರ ರಾಶಿಯ ಚಾರ್ಟರ್ಡ್ ಅಕೌಂಟೆಂಟ್. ಧನುರ್ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ ಎಲ್ಲ ಬ್ಯಾಂಕಿಂಗ್ ಹುದ್ದೆ, ಇನ್ಶೂರೆನ್ಸ್ ಸೆಕ್ಟರ್, ಟ್ರೈನಿಂಗ್ ಸೆಂಟರ್, ಸಾಫ್ಟ್ವೇರ್ ಸ್ಕಿಲ್ಸ್, ಅದೆಲ್ಲ ಈ ರಾಶಿಗಳು, ತಿಳ್ಕೊಳ್ಳಿ. ಓಕೆ. ವೃಶ್ಚಿಕ ರಾಶಿಯು ಕಾಲಪುರುಷನ 8ಮ ಸ್ಥಾನ ಅಂದರೆ ಅಕ್ಕಲ್ಟ್ ಜ್ಞಾನ ಅವರಿಗೆ ಬಂದಿರುತ್ತೆ. ಅದರ ಕೇತು ಕೂಡ ಅದರ ಮನೆ ಅಧಿಪತಿ. ಆಯಿತಾ? ಶನಿಯ 3ನೇ ದೃಷ್ಟಿ ಕೇತು ಮೇಲೆ ಬಿದ್ದರೆ ಅವರು 100% ಜ್ಯೋತಿಷಗಾರರು. ಶನಿಯ 7ಮ ದೃಷ್ಟಿ ಮಂಗಲ ಮೇಲೆ, ಮಂಗಲ ದೃಷ್ಟಿ ಶನಿ ಮೇಲೆ ಬಿದ್ದಲ್ಲಿ
ಅವರು ಒಳ್ಳೆ ಟೈಪಿಸ್ಟ್ ಆಗಿ ಸೇರಿಕೊಳ್ಳಬಹುದು, ಯಾಕಂದರೆ ಕುಜ ಸ್ಕಿಲ್ಸ್. ಅದೇ ಶನಿ ಮತ್ತು ಶನಿ ದಶಮ ದೃಷ್ಟಿ ಕನ್ಯಾದಲ್ಲಿರೋ ಸೂರ್ಯ ಬುಧದ ಮೇಲೆ ಬಿದ್ದರೆ ಅವರು ಒಳ್ಳೆ ಏನು ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡುವವರಾಗಿರ್ತಾರೆ ಅಂತ, ಗೌರ್ಮೆಂಟ್ ಉದ್ಯೋಗದಲ್ಲಿ ಅಥವಾ ಗೌರ್ಮೆಂಟ್ ಸ್ಟೇಕ್ ಇದ್ದಲ್ಲಿ. ಈಗ ನನ್ನ ಜಾತಕದಲ್ಲಿ ಶನಿ ಮತ್ತು ರವಿ ಇಲ್ಲೇ ಇದ್ದಾರೆ, ಬುಧನೂ ಇಲ್ಲೇ ಇದ್ದಾನೆ. ಬುಧ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಒಟ್ಟಿಗೆ ತುಲಾದಲ್ಲಿದ್ದಾರೆ. ಆದರೆ ಭಾವಕುಂಡಲಿಯಲ್ಲಿ ಶನಿ ಬುಧ ಸೂರ್ಯ ಒಟ್ಟಿಗಿದ್ದಾರೆ. ಶನಿ ಸೂರ್ಯ ಇದ್ದರೂ ಕೂಡ ಅವರು 10ನೇ ಮನೆ ನೋಡ್ತಾರೆ. 10ನೇ ಮನೆ ಜಲರಾಶಿ, ಕಾಲಪುರುಷನ 12ನೇ ಮನೆ. ಆದರೆ ಅದು ಮಿಥುನ ಲಗ್ನದವರಿಗೆ ಪ್ರೊಫೆಷನಲ್ ಹೌಸ್. ಅದರಿಂದ ಗುರು ಮತ್ತು ಸೂರ್ಯ ಬುಧ, ಸೂರ್ಯ ಶನಿ ಅಂದರೆ ಏನಾಯಿತು, ಅವರು ಕೂಡ ಬ್ಯಾಂಕಿಂಗ್ ಉದ್ಯೋಗ ಇಲ್ಲ, ಬ್ಯಾಂಕಿನಲ್ಲಿ ಸ್ಟೇಕ್ ಜಾಸ್ತಿ ಇರುವಂಥ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಿಕೊಂಡು, ನಾನು ದೇನಾ ಬ್ಯಾಂಕ್ನಲ್ಲಿದ್ದೆ, ದೇನಾ ಬ್ಯಾಂಕ್ ಗೌರ್ಮೆಂಟ್ ಸ್ಟೇಕ್ 51%. ಸೊ ನೋಡಿ ಹೇಗೆ ಆಟೋಮೆಟಿಕ್ಕಾಗಿ, ಅಂದರೆ ನೀವು ನೋಡಿಯೇ ಹೇಳ್ಬೋದು. ಈಗ ಗುರು ಇಲ್ಲಿದ್ದಾನೆ, ಶುಕ್ರ ಇಲ್ಲಿದ್ದಾನೆ. ಸೊ ಗುರು ಶುಕ್ರನ ಟಚ್ ಯಾವಾಗ ಮಾಡ್ತಾನೆ, ಒಂದು 12ನೇ ವರ್ಷದಲ್ಲಿ ಮಾಡ್ತಾನೆ, ಇನ್ನೊಂದು 24ನೇ ವರ್ಷದಲ್ಲಿ ಮಾಡ್ತಾನೆ. ನೋಡಿ 24ನೇ ವರ್ಷದಲ್ಲಿ ಇವರಿಗೆ ಮದುವೆ ಅಂತ ಹೇಳ್ಬೋದು. ಓಕೆ, ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಶನಿ ನೋಡ್ಕೊಳ್ಳಿ. 25, 26 ಕೂಡ ಸಾಧ್ಯತೆ ಇದೆ. ಇವರಿಗೆ ಮದುವೆ ಆದ್ದು 2005, ಇವರು 1979 ಜನವರಿ. ಸೊ ಮದುವೆ ಆದ ಫೆಬ್ರವರಿ 20, 2005. ಎಷ್ಟಾಯಿತು? ಕರೆಕ್ಟ್ 26 ವರ್ಷ. ಕರೆಕ್ಟ್, ಎಸ್, ದಟ್ ಈಸ್ ಪರ್ಫೆಕ್ಟ್. 12, 12, 24 ಮತ್ತು ಶನಿ. ಶನಿ 20 ಡಿಗ್ರಿ. ಸೊ ಆಲ್ಮೋಸ್ಟ್ 25, 26ರಲ್ಲಿ ಮದುವೆ ಅಂತ ಹೇಳ್ಬೋದು. ಓಕೆ, ಸೊ ಆ ರೀತಿ ನೀವು ಇಟ್ಕೋಬೇಕಾಗುತ್ತೆ. ಈಗ ಹೈಯರ್ ವಿದ್ಯಾಭ್ಯಾಸ ಸಂಘವಾಗಿ ನೆರವೇರೋದು. ಇವರು ಕಡಿಮೆ ಅಂದರೆ MSc, MTech ಇಲ್ಲ MSc, KM, PhD. ಕೆಮಿಕಲ್ ಆದರೆ MSc ಕೆಮಿಸ್ಟ್ರಿ ಆದರೆ PhD ಡಿಗ್ರಿ ಮಾಡಲಿಕ್ಕೆ ಇದ್ದಾರೆ, ಆಯಿತಾ. ಅದೇ ರೀತಿಯಲ್ಲಿ ಡಬಲ್ ಡಿಗ್ರಿ, ಯಾಕಂದರೆ 9ನೇ ಮನೆ ಅಧಿಪತಿಯು ಸ್ಕಿಲ್ಸ್ ಇರುವ, ಲಾಜಿಕ್ ಇರುವ ಮಂಗಲ್ ಈ ಮೇಲಿನ ಜಾತಕದವರಿಗೆ. ಓಕೆ, 2ನೇ ಮನೆಯಲ್ಲಿ ಶನಿಯು ನೀಚ ಅಂದರೆ ರವಿಯು ಉಚ್ಚ. ರವಿ ಉಚ್ಚ ಅಂದರೆ ಒಳ್ಳೆಯ ರೀತಿಯಲ್ಲಿ ಅಹಂಕಾರ ಇರ್ತದೆ, ಮಾತಿನಲ್ಲಿ ಒಂದು ಗತ್ತು ಇರುತ್ತೆ, ಅಹಂಕಾರ ಇರ್ತದೆ. ಆಮೇಲೆ ತಂದೆ ಆದವನು ಉಚ್ಚ, ಇವರಿಗೆ ತಂದೆಯಿಂದ ಧನ, ಆಯಿತಾ. ಹಾಗೆ ರವಿ 6ನೇ ಮನೆ ಅಧಿಪತಿ, ಮೇಲ್ಫಿಕ್ ಗ್ರಹ 6ನೇ ಮನೆ ಅಧಿಪತಿ ಆದರೆ ಇವರಿಗೆ ನಿರೋಗಿ ಅಂತ ಹೇಳ್ಬೋದು. ನೋಡಿ ಎಷ್ಟೆಲ್ಲ ಹೇಳ್ಬೋದು. ದರ್ ಆರ್ ಸೋ ಮೆನಿ ಥಿಂಗ್ಸ್. ಅದೇ ಅಷ್ಟಮದಲ್ಲಿ ರವಿ ನೀಚ ಅಂದರೆ ಇವರಿಗೆ ಪಿತಾಗೆ ತೊಂದರೆ. ಅದೇ ಶನಿ ಅಷ್ಟಮದಲ್ಲಿ ಉಚ್ಚ ಅಂದರೆ ಇವರು ದೀರ್ಘಾಯು, ಕರ್ಮದಲ್ಲಿ ಅತಿ ಹೆಸರು ಮತ್ತು ಕೀರ್ತಿಯನ್ನು ಗಳಿಸ್ತಾರೆ. ಇನ್ನು ಚಂದ್ರನು ಇವರು 3ನೇ ಮನೆಯ ಉಚ್ಚ ಅಂದರೆ ಕಮ್ಯುನಿಕೇಷನ್ ಭಾಳ ಸುಂದರವಾಗಿರ್ತದೆ ಅಂತ ಹೇಳ್ಬೋದು. ಅದೇ ಚಂದ್ರ ಭಾಗ್ಯದಲ್ಲಿ ನೀಚ ಅಂದರೆ ತಾಯಿ ಆರೋಗ್ಯದಲ್ಲಿ ನಿಗಾ ಇಡುವಂಥದ್ದು, ಸದಾ ತಾಯಿ ಆರೋಗ್ಯ ಹಾನಿ. ಇವರ ರಾಶಿಯು ಮೀನವಾಗಿದ್ದಲ್ಲಿ ನೋಡಿ, ಚಂದ್ರ ಮಹಾದೇಶದಲ್ಲಿ ಮಂಗಲ ಭುಕ್ತಿಯಲ್ಲಿ ಕಳೆದು ಹೋದ, ಕೈ ತಪ್ಪಿ ಹೋದ ಭೂಮಿ ಸಿಗ್ತದೆ. ಅಥವಾ ಚಂದ್ರ ಮಹಾದಶ ರಾಹು ಅಂತರ್ದಶದಲ್ಲಿ ಸಿಗ್ಬೋದು, ಅಥವಾ ಚಂದ್ರನ ಮಹಾದಶ ಗುರು ಅಂತರ್ದಶದಲ್ಲಿ ಭುಕ್ತಿಯಲ್ಲಿ ಸಿಗ್ಬೋದು. ಓಕೆ, ಬುಧನು ಮೀನ ಲಗ್ನ ರೀತಿಯಲ್ಲಿ ಲಗ್ನ ರಾಶಿಯಲ್ಲಿ ನೀಚ ಮತ್ತು ಕನ್ಯಾದಲ್ಲಿ ಸಪ್ತಮದಲ್ಲಿ ಉಚ್ಚ ಅಂದರೆ ಇವರುಗಳು ಮಾತಿನಲ್ಲಿ ದೊಡ್ಡ ಆರೇಟರ್, ಬುದ್ಧಿಯಲ್ಲಿ ದೊಡ್ಡ ಚಾಣಕ್ಯ, ವ್ಯಾಪಾರದಲ್ಲಿ ಅವರ ಎಕ್ಸ್ಟ್ರಾ ತಲೆಯನ್ನು ಉಪಯೋಗಿಸ್ತಾರೆ. ಇವರಿಗೆ ಕಟಕ ಮತ್ತು ವೃಶ್ಚಿಕ ರಾಶಿಗಳು ತ್ರಿಕೋಣ ರಾಶಿಗಳಾಗಿ ಬರುವುದರಿಂದ ಈ ರಾಶಿಗಳಲ್ಲಿ ಬರುವಂಥ ಎಲ್ಲ ಗ್ರಹಗಳು ಇವರಿಗೆ ಅತಿ ಉತ್ತಮ ಫಲವನ್ನು ಕೊಡಲಿಕ್ಕೆ ಇದ್ದಾರೆ, ಆಯಿತಾ. ಸೊ ಇದೆಲ್ಲ ನಿಮಗೆ ಹೇಳಿದ್ದೆ ನಾನು, ಈಗ ತಾನೇ ಎಲ್ಲ ಹೇಳಿದ್ದೇನೆ, ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ.
ಓಕೆ, ಇದಿಷ್ಟು ನನ್ನ ಮೀನ ರಾಶಿ ಮತ್ತು ಕೆಲವೊಂದು ನಿಮಗೆ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಸೊ ಇಲ್ಲಿಗೆ ಮುಕ್ತಾಯ ಮಾಡಲೋ? ಎಸ್, 10 ನಿಮಿಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.